My dear students, so in the last class we have completed the first units of the Indian agriculture. So let's today's classes I will start at the second unit, Indian industries. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಮೊದಲನೆಯ ಅಧ್ಯಾಯವನ್ನು ಪೂರ್ಣಗೊಳಿಸಿದ್ವಿ. ಭಾರತದ ಕೃಷಿ ವ್ಯವಸ್ಥೆಯನ್ನು ಕುರಿತು ಮೊದಲನೆಯ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಚರ್ಚಿಸಿರ್ತಕ್ಕಂಥದ್ದು. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಎರಡನೆಯ ಅಧ್ಯಾಯ, ಸೆಕೆಂಡ್ ಯೂನಿಟ್, ಭಾರತದ ಕೈಗಾರಿಕಾ ರಂಗ, ಇಂಡಿಯನ್ ಇಂಡಸ್ಟ್ರಿ ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಭಾರತದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಅಥವಾ ಭಾರತದ ಕೈಗಾರಿಕಾ ರಂಗ ಎಂಬ ಅಧ್ಯಾಯವನ್ನು ಕುರಿತು ಇವತ್ತಿನಿಂದ ನಾವು ಚರ್ಚಿಸ್ತಾ ಹೋಗ್ತಕ್ಕಂಥದ್ದು. ಸೊ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ಕೃಷಿ ಯಾವ ರೀತಿ ನಮ್ಮ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದನ್ನು ಮೊದಲನೆಯ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಅಗ್ರಿಕಲ್ಚರ್ ಈಸ್ ಎ ಬ್ಯಾಕ್ಬೋನ್ ಆಫ್ ದಿ ಇಂಡಿಯನ್ ಎಕಾನಮಿ. So in these agricultural activities, how it is run by in our countries is already discussed in the last unit. So the another one pillar of the economic development, industrial sector or secondary sector. So whole the economy there will be classified into three sectors: primary sector, secondary sector and tertiary sector. ಅರ್ಥವ್ಯವಸ್ಥೆಯ ಎಲ್ಲ ವಲಯಗಳನ್ನು ನಾವು ಮೂರು ವಿಶಾಲ ಭಾಗಗಳಾಗಿ ವರ್ಗೀಕರಿಸಲ್ಪಟ್ಟಿರ್ತಕ್ಕಂಥದ್ದು. ಹೌದಾ? ಇಡೀ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಮೂರು ವಲಯಗಳನ್ನಾಗಿ ವಿಂಗಡಿಸಿದ್ವಿ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಎಂಬುದಾಗಿ ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಪ್ರಾಥಮಿಕ ವಲಯ ಅಂತಂದರೆ ಕೃಷಿ ವಲಯ, ದ್ವಿತೀಯ ವಲಯ ಅಂತಂದರೆ ಕೈಗಾರಿಕಾ ವಲಯ, ತೃತೀಯ ವಲಯ ಅಂತಂದರೆ ಸೇವಾ ವಲಯ. ಸೊ ಪ್ರೈಮರಿ ಸೆಕ್ಟರ್ ಈಸ್ ಕನ್ಸಿಸ್ಟ್ ಆಫ್ ದಿ ಅಗ್ರಿಕಲ್ಚರಲ್ ಸೆಕ್ಟರ್. ಸೆಕೆಂಡರಿ ಸೆಕ್ಟರ್ ದೇರ್ ವಿಲ್ ಬಿ ಕನ್ಸಿಸ್ಟ್ ಆಫ್ ದಿ ಇಂಡಸ್ಟ್ರಿಯಲ್ ಸೆಕ್ಟರ್. ಸೊ ಟೆರಿಸರಿ ಸೆಕ್ಟರ್ ದೇರ್ ವಿಲ್ ಬಿ ಕನ್ಸಿಸ್ಟ್ ಆಫ್ ದಿ ಸರ್ವಿಸ್ ಸೆಕ್ಟರ್. ಹೋಲ್ ದಿ ಎಕಾನಮಿ ದೇರ್ ವಿಲ್ ಬಿ ಕ್ಲಾಸಿಫೈಡ್ ಇಂಟು ತ್ರೀ ಕೆಟಗರೀಸ್ ಆರ್ ತ್ರೀ ಸೆಕ್ಟರ್: ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಟೆರಿಸರಿ ಸೆಕ್ಟರ್. ಈ ರೀತಿ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಮೂರು ವಲಯಗಳನ್ನಾಗಿ ವಿಶಾಲವಾಗಿ ವರ್ಗೀಕರಿಸಿದಾಗ ಈ ಕೈಗಾರಿಕೆಗಳು ದ್ವಿತೀಯ ವಲಯದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇನ್ ದೀಸ್ ಇಂಡಸ್ಟ್ರೀಸ್ ದೇರ್ ವಿಲ್ ಬಿ ಇನ್ಕ್ಲೂಡಿಂಗ್ ಇನ್ ದಿ ಸೆಕೆಂಡರಿ ಸೆಕ್ಟರ್. ದೇರ್ ವಿಲ್ ಬಿ ಕನ್ಸಿಸ್ಟ್ ಆಫ್ ದಿ ಸೆಕೆಂಡರಿ ಸೆಕ್ಟರ್. ದೇಶದ ಎಲ್ಲ ಕೈಗಾರಿಕೆಗಳು ದ್ವಿತೀಯ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಸೊ ಪ್ರಾಥಮಿಕ ವಲಯವಾಗಿರ್ತಕ್ಕಂತಹ ಕೃಷಿ ಅಭಿವೃದ್ಧಿಯ ಆಧಾರದ ಮೇಲೆಯೇ ಇವತ್ತು ಕೈಗಾರಿಕೆಗಳು ಬೆಳೆಯಬೇಕಾಗಿರ್ತಕ್ಕಂಥದ್ದು. ಸೊ ಆನ್ ದಿ ಬೇಸಿಸ್ ಆಫ್ ದಿ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಸೊ ದ ಇಂಡಿಯನ್ ಇಂಡಸ್ಟ್ರೀಸ್ ದೇರ್ ವಿಲ್ ಬಿ ಗ್ರೋವಿಂಗ್ ಆರ್ ಡೆವಲಪ್ಮೆಂಟ್ ಆನ್ ದಿ ಬೇಸಿಸ್ ಆಫ್ ದಿ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಇವತ್ತು ಕೃಷಿಯ ಅಭಿವೃದ್ಧಿಯ ಆಧಾರದ ಮೇಲೆ ಭಾರತದ ಕೈಗಾರಿಕೆಗಳು ಬೆಳೆಯಬೇಕಾಗಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿರ್ತಕ್ಕಂಥದ್ದು. ಕೃಷಿ ವಲಯದ ಅನೇಕ ಉತ್ಪನ್ನಗಳು ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆಗೆ ಹೂಡುವಳಿಗಳಾಗಿರ್ತಕ್ಕಂಥದ್ದು. ಮೆನಿ ಮೋರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ದೇರ್ ವಿಲ್ ಬಿ ಇನ್ಪುಟ್ಸ್ ಆಫ್ ದಿ ಮೆನಿ ಮೋರ್ ಇಂಡಸ್ಟ್ರೀಸ್. ಇವತ್ತು ಕೃಷಿಯಲ್ಲಿ ಉತ್ಪಾದನೆ ಮಾಡತಕ್ಕಂತಹ ಅನೇಕ ಕೃಷಿ ಉತ್ಪನ್ನಗಳು ಇಲ್ಲಿ ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆಗೆ ಹೂಡುವಳಿಗಳಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗೆ ಕೃಷಿಯ ನಂತರದ ಒಂದು ಸ್ಥಾನವನ್ನು ಕೊಡತಕ್ಕಂಥದ್ದು. ವಿ ಮಸ್ಟ್ ಬಿ ಗಿವ್ ದಿ ಪ್ರಿಯಾರಿಟಿ ಇನ್ ದಿ ಸೆಕೆಂಡ್ ಪ್ಲೇಸ್ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್. So we must be give the first priorities in agricultural sector, second priorities goes to industrial sector, third priorities goes to service sector. ಇವತ್ತು ಕೈಗಾರಿಕಾ ವಲಯವನ್ನು ನಾವು ಎರಡನೆಯ ಆದ್ಯತಾ ವಲಯ ಎಂಬುದಾಗಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು. ಮೊದಲ ಆದ್ಯತಾ ವಲಯ ಕೃಷಿ ವಲಯ. So the
primary priority sector is a agricultural sector, because India is a agriculturalist country. More than 52% of the people will be working in agricultural sector. So because we must be give the first priorities in agricultural sector, and then so second priorities will be goes to ಇಂಡಸ್ಟ್ರಿಯಲ್ ಸೆಕ್ಟರ್. ಹಾಗಾಗಿ ಇವತ್ತು ಈ ಕೈಗಾರಿಕಾ ಅಭಿವೃದ್ಧಿಯಲ್ಲಿ, ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗೆ ಕೃಷಿಯ ನಂತರದ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದಲೇ ಇದು ದ್ವಿತೀಯ ವಲಯದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಸೊ ಕೈಗಾರಿಕೆಗಳು ಒಂದು ದೇಶದ ಮೂಳೆಗಳಿದ್ದಂತೆ. ಸೊ ಇಂಡಸ್ಟ್ರೀಸ್ ಈಸ್ ದಿ ಕನ್ಸಿಸ್ಟ್ ಆಫ್ ದಿ ಬೋನ್ಸ್ ಆಫ್ ಎ ಕಂಟ್ರಿ. ಕೈಗಾರಿಕೆಗಳು ಒಂದು ದೇಶದ ಮೂಳೆಗಳಿದ್ದಂತೆ. ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಮಾನವನ ದೇಹಕ್ಕೆ ಹೋಲಿಕೆ ಮಾಡ್ತಕ್ಕಂಥದ್ದು, ಮಾನವನ ದೇಹಕ್ಕೆ ಪೂರ್ಣವಾದ ಚೈತನ್ಯವನ್ನು ತುಂಬತಕ್ಕಂಥದ್ದು, ಒದಗಿಸ್ತಕ್ಕಂಥದ್ದು ಈ ಮೂಳೆಗಳು. ಇವತ್ತು ನಮ್ಮ ದೇಹದಲ್ಲಿ ಮೂಳೆಗಳು ಇರದೇ ಇದ್ದಿದ್ರೆ ನಾವು ಇಷ್ಟು ಚೈತನ್ಯದಿಂದ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮಾನವನ ದೇಹಕ್ಕೆ ಪೂರ್ಣ ಚೈತನ್ಯವನ್ನು ಒದಗಿಸಲಿಕ್ಕೆ ಮೂಳೆಗಳು, ಬೋನ್ಸ್ ಯಾವ ರೀತಿ ಅವಶ್ಯಕವೋ ಹಾಗೆಯೇ ಆರ್ಥಿಕ ಅಭಿವೃದ್ಧಿಯ ಒಂದು ಚೇತನವನ್ನು ನೀಡಿ ದೀರ್ಘಕಾಲೀನ ಅಭಿವೃದ್ಧಿಗೆ ಅಥವಾ ಅಭಿವೃದ್ಧಿ ಸಾಧನೆಗೆ ನೆರವಾಗಲಿಕ್ಕೆ ಕೈಗಾರಿಕೆಗಳು ಅತ್ಯಂತ ಅವಶ್ಯಕ. So the industries there will be consist of the bones of a country ಅಂತ ಕರಿತಾ ಇದ್ವಿ. ಕೈಗಾರಿಕೆಗಳು ಒಂದು ದೇಶದ ಮೂಳೆಗಳು ಇದ್ದಂತೆ. ಮಾನವನ ದೇಹಕ್ಕೆ ಪೂರ್ಣ ಚೈತನ್ಯವನ್ನು ಒದಗಿಸಲಿಕ್ಕೆ ಈ ಮೂಳೆಗಳು, ಬೋನ್ಸ್ ಯಾವ ರೀತಿ ಅಗತ್ಯವಾಗಿರ್ತದೆಯೋ ಹಾಗೆಯೇ ಆರ್ಥಿಕ ಅಭಿವೃದ್ಧಿಗೆ, ಆರ್ಥಿಕ ಚೈತನ್ಯಕ್ಕೆ, ದೀರ್ಘಕಾಲೀನ ಅಭಿವೃದ್ಧಿಯ ಸಾಧನೆಗೆ ನೆರವಾಗಲಿಕ್ಕೆ ಈ ಒಂದು ಕೈಗಾರಿಕೆಗಳು ಕೂಡ ಅಷ್ಟೇ ಅವಶ್ಯಕ. ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಅಭಿವೃದ್ಧಿ ರಾಷ್ಟ್ರಗಳು ಅಂತ ಕರೀತಾ ಇರ್ತಕ್ಕಂಥದ್ದು. ಇಲ್ಲಿ ಕೈಗಾರಿಕಾ ಅಭಿವೃದ್ಧಿ ಸಾಧಿಸಿರ್ತಕ್ಕಂಥ ರಾಷ್ಟ್ರಗಳನ್ನು ಅಭಿವೃದ್ಧಿ ರಾಷ್ಟ್ರಗಳು ಎಂಬುದಾಗಿ, ಕೈಗಾರಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳನ್ನು, ಕೃಷಿಯನ್ನೇ ಪ್ರಧಾನವಾಗಿ ಕಸುಬಾಗಿ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ಅನಾಭಿವೃದ್ಧಿ ರಾಷ್ಟ್ರಗಳು ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಸೊ whole the world countries there will be classified into two groups. One is developed countries and another one is developing countries or underdeveloped countries ಅಂತ ಕರೀತಾ ಇದ್ದೀವಿ. ಇಡೀ ಜಗತ್ತಿನ ರಾಷ್ಟ್ರಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸ್ತೀವಿ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮತ್ತು ಅನಾಭಿವೃದ್ಧಿ ರಾಷ್ಟ್ರಗಳು ಅಂತ ಕರೀತಾರೆ. ನೋಡಿ, ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಕರೀತಾರೆ. ಸೊ ಡೆವಲಪ್ಡ್ ಕಂಟ್ರೀಸ್ ಈಸ್ ನಥಿಂಗ್ ಬಟ್ ದಟ್ ಕಂಟ್ರೀಸ್ ದೇರ್ ವಿಲ್ ಬಿ well developed in industrial sector. So because that countries will be called upon a developed countries. So economic development is always depends upon the industrial sector. So the industrial sector will be well developed, and that circumstances the countries of the economy will be well growth. ಯಾವ ದೇಶದಲ್ಲಿ ಕೈಗಾರಿಕೆಗಳು ಉತ್ತಮ ಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರ್ತವೆ ಆ ದೇಶ ಆರ್ಥಿಕವಾಗಿಯೂ ಕೂಡ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಕೈಗಾರಿಕಾ ಅಭಿವೃದ್ಧಿ ಸಾಧಿಸಿರ್ತಕ್ಕಂಥ ರಾಷ್ಟ್ರಗಳನ್ನೇ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಕರೀತಾ ಇದ್ವಿ. ಇವತ್ತು ಅಮೇರಿಕ, ರಷ್ಯಾ, ಇಂಗ್ಲೆಂಡ್, ಜರ್ಮನಿ, ಜಪಾನ್ ಮೊದಲಾದಂತಹ ಈ ರಾಷ್ಟ್ರಗಳು ಡೆವಲಪ್ಡ್ ವೆಲ್ ಅಡ್ವಾನ್ಸ್ಡ್ ಕಂಟ್ರೀಸ್ಗಳಿದಾವಲ್ಲ, ಇವೆಲ್ಲ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಅದ್ಭುತವಾದಂಥ ಒಂದು ಪ್ರಗತಿಯನ್ನು ಸಾಧಿಸಿರೋದ್ರಿಂದಲೇ ಆ ದೇಶಗಳು ಆರ್ಥಿಕವಾಗಿ ಅಷ್ಟೊಂದು ಮುಂಚೂಣಿಯಲ್ಲಿ ಬಂದಿರಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಯಾವ ದೇಶಗಳು ಕೈಗಾರಿಕೆಯಲ್ಲಿ ಬಹಳಷ್ಟು ಹಿಂದುಳಿದಿದ್ದಾವೆ, ಯಾವ ದೇಶಗಳು ಕೃಷಿಯನ್ನೇ ವ್ಯಾಪಕವಾಗಿ ಅವಲಂಬಿಸಿದ್ದಾವೆ, ಆ ದೇಶಗಳನ್ನು ಅನಾಭಿವೃದ್ಧಿ ದೇಶಗಳು, ಅಭಿವೃದ್ಧಿಶೀಲ ದೇಶಗಳು ಅಂತ ಕರೀತಾರೆ. ವಿಚ್ ಕಂಟ್ರೀಸ್ ದೇರ್ ವಿಲ್ ಬಿ ಬ್ಯಾಕ್ವರ್ಡ್ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್, which countries is always depends upon in agricultural sector,
that countries there will be consist called upon a backward countries or developing countries. ಯಾವ ದೇಶಗಳು ಕೈಗಾರಿಕಾ ಕ್ಷೇತ್ರದಲ್ಲಿ ಹಿಂದುಳಿದಿದ್ದಾವೆ, ಯಾವ ದೇಶಗಳು ಇವತ್ತಿಗೂ ಕೂಡ ಕೃಷಿಯನ್ನೇ ಅವಲಂಬಿಸಿಕೊಂಡು ಬಂದಿದ್ದಾವೆ, ಆ ದೇಶಗಳನ್ನು ನಾವು ಅನಾಭಿವೃದ್ಧಿ ರಾಷ್ಟ್ರಗಳು ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಹಾಗಾಗಿ ಆರ್ಥಿಕ ಸಾಹಿತ್ಯದಲ್ಲಿ ಇದು ರೂಢಿಗತವಾಗಿ ಬೆಳೆದು ಬಂದಿರತಕ್ಕಂತಹ ವಿಷಯ. ಈ ಒಂದು ತರ್ಕಕ್ಕೆ ಸುಲಭವಾದ ಒಂದು ನೆಲೆ ಇರ್ತಕ್ಕಂಥದ್ದು. ಕೃಷಿ ಪ್ರಧಾನ ದೇಶಗಳು ಪೂರ್ವಾಚಾರದ ಆರ್ಥಿಕತೆಯನ್ನು ಹೊಂದಿರತಕ್ಕಂಥದ್ದು. ಕೃಷಿ ಪ್ರಧಾನ ದೇಶಗಳು ಪೂರ್ವಾಚಾರದ ಅಂದರೆ ಪುರಾತನ ರೀತಿಯ ಆರ್ಥಿಕತೆಯನ್ನು ಹೊಂದಿರತಕ್ಕಂಥದ್ದು. ಜನತೆಯ ಜೀವನ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮತ್ತು ವಿದೇಶಿ ವ್ಯಾಪಾರದಲ್ಲಿ ಅಧಿಕ ಮೊತ್ತವನ್ನು ಗಳಿಸಲಿಕ್ಕೆ ಅಸಮರ್ಥವಾಗಿರ್ತಕ್ಕಂಥದ್ದು ಈ ಹಿಂದುಳಿದ ದೇಶಗಳು. ಹಾಗೆ ಭೂಮಿಯ ಫಲವತ್ತತೆ ಮತ್ತು ಕೃಷಿಯ ಉತ್ಪಾದಕತೆಗೆ ಇಲ್ಲಿ ಮಿತಿ ಇರುವಿಕೆ ಮತ್ತು ಪ್ರಾಥಮಿಕ ಉತ್ಪನ್ನಗಳ ಬೆಲೆ ಇಲ್ಲಿ ಕಡಿಮೆ ಇರೋದ್ರಿಂದ ಈ ರಾಷ್ಟ್ರಗಳು ಆರ್ಥಿಕವಾಗಿ ಹಿಂದುಳಿಯಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸೊ ಹಿಂದುಳಿದ ದೇಶಗಳು ಅಥವಾ ಕೃಷಿ ಪ್ರಧಾನ ದೇಶಗಳು ಪುರಾತನ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಸೊ ಇನ್ ದೀಸ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆರ್ ಬ್ಯಾಕ್ವರ್ಡ್ ಕಂಟ್ರೀಸ್ there will be existing of the traditional economic system. So in these countries of the standard peoples of the standard of living is a very low, and also it is a very low earning of the foreign exchange, and also in these countries there will be existing low fertility land and productivity is also very limited. So because in these countries will be underdeveloped or backward. ಇವತ್ತು ಈ ದೇಶಗಳು ಪುರಾತನ ಆರ್ಥಿಕ ಪದ್ಧತಿಯನ್ನು ಅಳವಡಿಸಿಕೊಂಡಿರೋದ್ರಿಂದ ಈ ದೇಶಗಳ ಜನರ ಜೀವನ ಮಟ್ಟ ಬಹಳಷ್ಟು ಕಳಪೆದಾಯಕವಾಗಿರೋದ್ರಿಂದ ವಿದೇಶಿ ವ್ಯಾಪಾರದ ಗಳಿಕೆ ಬಹಳಷ್ಟು ಮಿತವಾಗಿರೋದ್ರಿಂದ ಮತ್ತು ಈ ದೇಶದ ಕೃಷಿ ಭೂಮಿಯು ಕೂಡ ಫಲವತ್ತತೆಯಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಹೊಂದಿರೋದ್ರಿಂದ ಮತ್ತು ಈ ದೇಶದ ಭೂಮಿಯ ಉತ್ಪಾದಕತೆ ಕಡಿಮೆ ಇರೋದ್ರಿಂದ ಈ ದೇಶಗಳು ಆರ್ಥಿಕವಾಗಿ ಹಿಂದುಳಿಯಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮತ್ತು ಪ್ರಾಥಮಿಕ ಉತ್ಪನ್ನಗಳು ಇಲ್ಲಿ ಉತ್ಪಾದನೆಯಾಗಿ ಮಾರಾಟವಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಪ್ರಾಥಮಿಕ ಉತ್ಪನ್ನಗಳ ಬೆಲೆ ಕಡಿಮೆ ಇರೋದಕ್ಕೆ ಈ ರಾಷ್ಟ್ರಗಳು ಆರ್ಥಿಕವಾಗಿ ಹಿಂದುಳಿಯಲಿಕ್ಕೆ ಕಾರಣ. ಆದರೆ ಕೈಗಾರಿಕೀಕರಣ ಸಾಧಿಸಿರ್ತಕ್ಕಂಥ ಆರ್ಥಿಕತೆಯು ಆಧುನಿಕತೆಯನ್ನು ಸಾಧಿಸಿದ್ದು ಮುಂದುವರಿದ ಲಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. Which countries is well developed in industrial sector, that country's economy will be well modernized. ಸೊ ಯಾವ ದೇಶಗಳು ಕೈಗಾರಿಕಾ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಿರ್ತವೆ ಆ ದೇಶಗಳು ಆಧುನಿಕ ಆರ್ಥಿಕತೆಯನ್ನು ನಿರ್ಮಿಸಿಕೊಂಡಿರ್ತಕ್ಕಂಥದ್ದು, ಮುಂದುವರಿದ ಲಕ್ಷಣಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆರ್ಥಿಕ ಅಭಿವೃದ್ಧಿಗೆ ಕೈಗಾರಿಕೆಗಳ ಬೆಳವಣಿಗೆ ಅನಿವಾರ್ಯವಾಗಿರ್ತಕ್ಕಂಥದ್ದು. So industrial development, it is a very essential, it is a very necessary to the development of economy. So without the development of industrialization, we cannot be possible for the economic development. ಹಾಗಾಗಿ ಇವತ್ತು ಕೈಗಾರಿಕೀಕರಣವನ್ನು ಅಭಿವೃದ್ಧಿಪಡಿಸದೆ, ಕೈಗಾರಿಕಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸದೆ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೀಕರಣದ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಉಳಿದ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ. ಧನ್ಯವಾದಗಳು.